ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ. ಕೆಲವರಿಗೆ ಬಟ್ಟಿ ಬಿದ್ದಂಗೆ ಆಗಿರ್ತದೆ, ಹೊಟ್ಟೆಯನ್ನು ಹಿಡ್ಕೊಂಡಿರ್ತಾರೆ. ಅಂಥವರಿಗೆ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಸುಣ್ಣ, ಅರಿಶಿಣದ, ಕುಂಕುಮದ ನೀರನ್ನು ಮಾಡಿ ಒಂದು ಚೆಂಬಿನಲ್ಲಿ ನೀರನ್ನು ತುಂಬಿ ಬೋರ್ಲು ಹಾಕಬೇಕಾಗುತ್ತೆ. ಆ ಬೋರ್ಲು ಹಾಕಿದಂಥ ಒಂದು ಸಂದರ್ಭದಲ್ಲಿ ಆ ಚೆಂಬು ನೀವು ತೆಗಿಲಿಕ್ಕೆ ಹೋದರೆ ಬರೋದಿಲ್ಲ. ಆ ರೀತಿ ಬರದಲೇ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ದೃಷ್ಟಿ ತಾಗಿದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಈಸಿಯಾಗಿ ಬಂದರೆ ದೃಷ್ಟಿ ಏನು ತಾಗಿರಲ್ಲ ಅಂಥೇಳಿ ತಿಳಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆ ದೃಷ್ಟಿ ದೋಷ ತಾಗಿದಾಗ ಆ ಚೆಂಬು ಬರದೇ ಇದ್ದರೆ ಆ ವ್ಯಕ್ತಿ, ಯಾವ ವ್ಯಕ್ತಿಗೆ ದೃಷ್ಟಿ ದೋಷ ತಾಗಿರ್ತದೋ ಆ ಚೆಂಬನ್ನು ಎಡಗಾಲಿನಿಂದ ಒದಿಬೇಕಾಗುತ್ತೆ. ಆಗ ಅದು ಈಚೆ ಕಡೆ ಬಂದಾಗ ಅದರ ದೃಷ್ಟಿ ದೋಷ ನಿವಾರಣೆ ಆಗಿದೆ ಅಂತೇಳಿ ನಾವು ತಿಳ್ಕೊಬೋದು. ಇನ್ನು ಎರಡನೇದಾಗಿ, ಮಕ್ಕಳು ತುಂಬ ಅಳುತ್ತಿದ್ರೆ, ವಾಂತಿ ಮಾಡ್ತಿದ್ರೆ, ಬೆಚ್ಚಿ ಬೀಳ್ತಕ್ಕಂಥದ್ದು, ಇದಕ್ಕಿದ್ದಂಗೆ ಕನ್ವರಿಸ್ತಕ್ಕಂಥದ್ದು, ಇಂತಹ ಅನುಭವಗಳು ಕಂಡು ಬಂದಾಗ ಮಕ್ಕಳಿಗೆ ಕೆಲವು ಟೈಮ್ ನೋಡಿ, ಯಾರನ್ನು ನೋಡಿದ್ರೆ ಇದಕ್ಕಿದ್ದಂಗೆ ಅಳುತ್ತಿರ್ತವೆ. ಅದು ಪರಿಚಯದಿರೋ ಸಂಬಂಧಿಕರೇ ಬಂದರೂ ಸಹ ಅವರು ಅಳೋದನ್ನು ನಿಲ್ಲಿಸಲ್ಲ. ಆ ಸಂದರ್ಭದಲ್ಲಿಯೂ ಸಹ ಮಕ್ಕಳಿಗೆ ದೃಷ್ಟಿ ತಾಗಿದೆ ಅಂತೇಳಿ ನಾವು ತಿಳ್ಕೊಬೋದು. ಇದನ್ನು ಒಂದು ಹರಳೆ ಎಣ್ಣೆಯಲ್ಲಿ ಒಂದು ಕಬ್ಬಿಣದ ಕಂಬಿ ತೆಗೆದುಕೊಂಡು ಅದಕ್ಕೊಂದು ವೇಸ್ಟೇಜ್ ಬಟ್ಟೆಯನ್ನು ಸುತ್ತಿ ಅದನ್ನು ಹರಳೆಣ್ಣೆಯಲ್ಲಿ ಎದ್ದಿ ಬೆಂಕಿಯಲ್ಲಿ ಹಿಡಿದು ದೀಪದ ಥರ ಹಚ್ಚಿ ಆ ಮಗುವಿನ ಎದುರಿಗೆ 3 ಸಲ, ಎಡಗಡೆ 3 ಸಲ, ಬಲಗಡೆ 3 ಸಲ ನಿವಾಳಿಸಿ ಅದರ ಮಸಿಯ ಕಿಡಿಯನ್ನು ಅನಂತರ ಆ ಮಗುವಿಗೆ ದೃಷ್ಟಿ ಬಟ್ಟಿಟ್ಟಾಗ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಉಂಟು. ಕೆಲವೊಂದು ಕಡೆ ನಾವು ನಮ್ಮ ಕುಟುಂಬಗಳಲ್ಲಿ ನೋಡಿದಂಥ ಒಂದು ಸಂದರ್ಭದಲ್ಲಿ ಹಂಚಿಕಡ್ಡಿ, ಕಸಗುಡಿಸ್ತಕ್ಕಂಥ ಹಂಚಿಕಡ್ಡಿ, ಅದು ಈಗ ಗರಿಕಡ್ಡಿಲಿ ಎಲ್ಲ ಆಗೋದಿಲ್ಲ, ಅದೇ ಬೇರೆ ಹಂಚಿನ ಕಡ್ಡಿ ಅಂತೇಳಿ ಬರ್ತದೆ. ಅದರಲ್ಲಿ ಹೊಸ ಕಡ್ಡಿಯಲ್ಲಿ ಅದನ್ನು ಹಿಂಬದಿಯನ್ನು ಸುಟ್ಟು ಮಗುವಿಗೆ ಅದೇ ರೀತಿ ಎಡಗಡೆ, ಬಲಗಡೆ, ಎದುರುಗಡೆ ನಿವಾಳಿಸ್ಬಿಟ್ಟು ಅದನ್ನು ಯಾವುದಾದ್ರೂ ಮೂಲೆಯಲ್ಲಿಟ್ಟಾಗ ಅದು ಚಟ 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 ಅಂತೇಳಿ ಸಿಡಿತಕ್ಕಂಥ ಸೌಂಡು ಬರ್ತಕ್ಕಂಥದ್ದು. ಅದರ ಮಸಿಯನ್ನು ಆ ಮಗುವಿಗೆ ಮತ್ತೆ ಇಟ್ಟಾಗ ಆ ಮಗು ಕೂಲಾಗ್ತಿತ್ತು ಮತ್ತು ಅದರ ದೃಷ್ಟಿದೋಷ ನಿವಾರಣೆ ಆಗ್ತಕ್ಕಂಥದ್ದನ್ನು ನಾನು ಸಹ ಕಣ್ಣಾರೆ ನೋಡಿದ್ದೆ. ವೀಕ್ಷಕರೇ, ಒಟ್ಟಿನಲ್ಲಿ ಈ ದೃಷ್ಟಿದೋಷ ಅಂತಕ್ಕಂಥದ್ದು ತುಂಬ ನೆಗೆಟಿವಿಟಿಗೆ ಕಾರಣ ಆಗುತ್ತೆ. ಆದ್ದರಿಂದ ಆ ಥರ ಸಿಚುಯೇಷನ್ ಕಂಡು ಬಂದಾಗ ಈ ಥರ ಪ್ರಯತ್ನಗಳನ್ನು ಮಾಡಿಕೊಂಡು ಪರಿಹಾರ ಮಾಡ್ಕೊಬೋದು, ಭಾಳ ಒಳ್ಳೆಯದು. ಇನ್ನು ನಿಂಬೆಹಣ್ಣಿನಿಂದಲೂ ಸಹ ದೃಷ್ಟಿದೋಷವನ್ನು ನಿವಾರಿಸ್ತಕ್ಕಂಥದ್ದುಂಟು. ಒಂದು ನಿಂಬೆಹಣ್ಣು ತೆಗೆದುಕೊಂಡು ಯಾವ ವ್ಯಕ್ತಿಗೆ ದೃಷ್ಟಿದೋಷ ತಾಗಿದೆಯೋ ಅದೇ ರೀತಿ ಎಡಗಡೆ 3 ಸಲ, ಬಲಗಡೆ 3 ಸಲ ಮತ್ತು ಎದುರಿಗೆ 3 ಸಲ ನಿವಾಳಿಸಿ ಆ ನಿಂಬೆಹಣ್ಣನ್ನು 2 ಹೋಳಾಗಿ ಎಡಗಡೆ 1, ಬಲಗಡೆ 1 ಬಿಸಾಡೋದ್ರಿಂದ ಅಥವಾ ಉಲ್ಟಾ ಬಿಸಾಡೋದ್ರಿಂದಲೂ ದೃಷ್ಟಿದೋಷ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಅನ್ನದಿಂದಲೂ ಸಹ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತಾರೆ. ಈ ಅನ್ನವನ್ನು ಒಂದು ಅಡಿಕೆ ಪಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಸಂಬಂಧಿಸಿದ ಕೆಲವೊಂದು ವಸ್ತುಗಳನ್ನು, ಅಂದರೆ ಅರ್ಶಿಣದ ಪುಡಿ, ಕುಂಕುಮವನ್ನು ಹಾಕಿ ಒಂಥರ ಅರ್ಶಿಣದ ಅನ್ನದ ಥರ, ಕುಂಕುಮದ ಅನ್ನದ ಥರ ಕೆಂಪು ಅನ್ನ ಥರ ಮಾಡ್ಕೊತಾರೆ. ಅದನ್ನು ಯಾವ ಮಗುವಿಗೆ ಅಥವಾ ಯಾವ ವ್ಯಕ್ತಿಗೆ ದೃಷ್ಟಿ ತಾಗಿದೆಯೋ ಅದ್ರ ಮಧ್ಯೆ ಒಂದು ಕಡ್ಡಿ ಇಟ್ಟು ದೀಪ ಥರ ಒಂದು ದೀಪ ಹಚ್ಚಿಬಿಟ್ಟು ನಿವುಳಿಸಿ, ಅಂದರೆ ಎಡಗಡೆ, ಬಲಗಡೆ, ಎದುರುಗಡೆ ನಿವುಳಿಸ್ಬಿಟ್ಟು ಅದನ್ನು ದೂರ ತೆಗೆದುಕೊಂಡು ಹೋಗಿ 3 ದಾರಿ ಸೇರಿರ್ತಕ್ಕಂಥ ಸ್ಥಳದಲ್ಲಿ ಹಾಕಿ ಬರ್ತಕ್ಕಂಥದ್ದು ಉಂಟು. ಈ ರೀತಿ ಆದಾಗಲೂ ಆ ವ್ಯಕ್ತಿಯ ನೆಗೆಟಿವಿಟಿ, ದೃಷ್ಟಿದೋಷದ ಎಫೆಕ್ಟು ಅದು ಮಗುವಿಗಾಗಿರಲಿ ಯಾರಿಗೇ ಆಗಿರಲಿ ತಾಗಿದರೆ ದೋಷ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದಾಗಿ ಇನ್ನು ತಿಳ್ಕೊಬೇಕಾಗ್ತದೆ. ಇನ್ನು ವಿಶೇಷವಾಗಿ ಕೆಲವರು ಕೊಳದ ಮಣ್ಣು ಅಥವಾ ಬೇರೆ ಕೆರೆ ಕಟ್ಟೆಯ ಮಣ್ಣನ್ನು ತಂದು ಸಹ ಅದರಿಂದಲೂ ನಿವಾಳಿಸಿ ದೃಷ್ಟಿಯನ್ನು ತೆಗಿತಕ್ಕಂಥ ಸಂಪ್ರದಾಯ ಉಂಟು. ಒಟ್ಟಿನಲ್ಲಿ ನಿಮ್ಮ ಇದರಲ್ಲಿ ಆ ಥರ ಸಂಪ್ರದಾಯಗಳಿದ್ದಾಗ ಅದನ್ನು ಫಾಲೋ ಅಪ್ ಮಾಡಿಕೊಂಡು ದೃಷ್ಟಿದೋಷದ
ನಿವಾರಣೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ವೀಕ್ಷಕರೇ, ವಿಶೇಷವಾಗಿ ಇಲ್ಲಿ ಮಗುವಿಗೆ ದೃಷ್ಟಿದೋಷ ತಾಗಿದಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಆ ದೃಷ್ಟಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇನ್ನು ತೆಂಗಿನಕಾಯಿಂದಲೂ ಸಹ ದೃಷ್ಟಿದೋಷವನ್ನು ತೆಗಿಬೋದು. ಕರಿ ಕಣ್ಣಿನ ತೆಂಗಿನಕಾಯಿ ಅಂತ ಹೇಳಿದ್ರೆ ಅದು ಸಿಗೋದು ಸ್ವಲ್ಪ ಕಷ್ಟ. ಆ ಥರ ತೆಂಗಿನಕಾಯನ್ನು ಎಡಗೈಯಲ್ಲಿ ಇಟ್ಕೊಂಡು ವ್ಯಕ್ತಿಗೆ 9 ಸಲ, ಎಡಗಡೆ 3 ಸಲ, ಬಲಗಡೆ 3 ಸಲ, ಎದುರಿಗೆ 3 ಸಲ ನಿವಾಳಿಸ್ಬಿಟ್ಟು ದೃಷ್ಟಿಯನ್ನು ತೆಗಿತಕ್ಕಂಥದ್ದು ಉಂಟು. ಸೌತೆಕಾಯಿಂದಲೂ ದೃಷ್ಟಿದೋಷವನ್ನು ತೆಗಿತಕ್ಕಂಥದ್ದು ಉಂಟು. ಇನ್ನು ಸೈಕಲ್ಗೆ ದೃಷ್ಟಿದೋಷ ತೆಗಿತಕ್ಕಂಥದ್ದು ಅಂದರೆ ಕ್ಲೀನಾಗಿ ಸೈಕಲೆಲ್ಲ ತೊಳೆದುಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಊದುಬತ್ತಿ ಹಚ್ಚಿ ಪೂಜೆ ಮಾಡಿ ಎದುರಿಗೆ ಒಂದು ನಿಂಬೆ ಹಣ್ಣನ್ನು ನಿವಳಿಸಿ ಹೊಡಿತಕ್ಕಂಥದ್ದು ಅಥವಾ ತೆಂಗಿನಕಾಯನ್ನು ನಿವಳಿಸಿ ಹೊಡೆಯೋದ್ರಿಂದಲೂ ಆ ಸೈಕಲಿನ ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಇನ್ನು ಕೆಲವರು ಕಪ್ಪು ನೂಲನ್ನೆಲ್ಲ ಆ ಸೈಕಲ್ಗೆ ಕಟ್ಟೋದ್ರಿಂದಲೂ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.